ಟೀಮ್ ಚಾರ್ಜ್ ಶೀಟ್ ವರಿಷ್ಠರ ಕೈ ಸೇರಿದ್ಯಾ? ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ ಎನ್ನುವಂತಹ ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಇರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ಯಾ? ರೆಬೆಲ್ಸ್ ಟೀಮ್ ಕೊಟ್ಟಿರೋ ಚಾರ್ಜ್ ಶೀಟ್ ನಲ್ಲಿ ಏನಿದೆ? ಹಾಗಾದ್ರೆ ಆ ಒಂದು ಚಾರ್ಜ್ ಶೀಟ್ ನೋಡಿ ಏನ್ ನಿರ್ಧಾರ ಮಾಡುತ್ತೆ ಬಿಜೆಪಿ ಹೈಕಮಾಂಡ್? ವರಿಷ್ಠರ ಕೈ ಸೇರ್ತಾ ಯತ್ನಾಳ್ ಟೀಮ್ ಚಾರ್ಜ್ ಶೀಟ್. ವಿಜಯೇಂದ್ರ ಅವರ ವಿರುದ್ಧ ವರಿಷ್ಠರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಾ? ಈ ಕುರಿತಂತೆ ವರಿಷ್ಠರು ಏನ್ ಹೇಳಿದ್ದಾರೆ? ರೆಬೆಲ್ಸ್ ಟೀಮ್ ಕೊಟ್ಟಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಇವೆಲ್ಲವೂ ಕೂಡ ಗಮನಿಸಬೇಕಾದಂತಹ ವಿಚಾರ ಆಗಿರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಬಡಬಡಿದಾಟ ನಡೀತಾ ಇರುವಂತದ್ದು. ಈ ಒಂದು ಯತ್ನಾಳ್ ಟೀಮ್ ಏನಿದೆ, ರೆಬೆಲ್ಸ್ ಟೀಮ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಟೀಮ್ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ನಡ್ಡಾ ಭೇಟಿಯಾಗಿದ್ದಾರೆ. ಸುಧಾಕರ್ ಹಾಗೆ ರಾಜಧಾನಿಯಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ಯತ್ನಾಳ್ ಟೀಮ್ ವಿಜಯೇಂದ್ರ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಕೂಡ ಮಾಡಿದ್ದಾರೆ. ವರಿಷ್ಠರ ಕೈ ಸೇರಿದೆ ಈ ಒಂದು ಚಾರ್ಜ್ ಶೀಟ್. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು, ಏನೆಲ್ಲ ವಿರುದ್ಧಗಳು ಇರುವಂತದ್ದು? ವರಿಷ್ಠರ ಭೇಟಿ ಮಾಡಿರುವುದಾಗಿ ಸಾಹುಕಾರ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನಿನ್ನೆ ರಾತ್ರಿಯೇ ಹೈಕಮಾಂಡ್ ಭೇಟಿಯಾಗಿದ್ದೇವೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನಿನ್ನೆ ರಾತ್ರಿ 3 ವರಿಷ್ಠರನ್ನ ಭೇಟಿಯಾಗಿದ್ದೇವೆ. ಕೆಲವರು ನಮ್ಮ ದೆಹಲಿಯ ಭೇಟಿ ಬಗ್ಗೆ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ. ಆದ್ರೆ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಂಡಿಲ್ಲ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ವರಿಷ್ಠರ ಭೇಟಿ ಮಾಡಿರೋದಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ನಿನ್ನೆ ರಾತ್ರಿಯ ಹೈಕಮಾಂಡ್ ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದೇವೆ. ವರಿಷ್ಠರ ಮುಂದೆ ರಾಜ್ಯ ರಾಜಕೀಯದಲ್ಲಿ ವಿಜಯೇಂದ್ರ ಅವರ ಲೋಪದೋಷಗಳು ಏನಿದೆ ಅದನ್ನೆಲ್ಲ ಕೂಡ ಒಂದು ಲಿಸ್ಟ್ ಮೂಲಕ ಈಗಾಗಲೇ ರೆಬೆಲ್ಸ್ ಟೀಮ್ ವರಿಷ್ಠರ ಮುಂದೆ ಇಟ್ಟಿರುವಂತದ್ದು. ಕೆಲವರು ನಮ್ಮ ದೆಹಲಿಯ ಭೇಟಿಯ ಬಗ್ಗೆ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಂಡಿಲ್ಲ ಎನ್ನುವಂತಹ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಶಾಸಕರ ಸಮರ, ರೆಬೆಲ್ಸ್ ಟೀಮ್ ಸಮರ ಮುಂದುವರೆದಿರುವಂತದ್ದು. ನೋಡಿ, ಹೈಕಮಾಂಡ್ ಭೇಟಿ ನೀರು ಹತ್ತನೇ ಭೇಟಿ ಇದು. ಇನ್ನಿಂದ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅದು ಕೊನೆಯ ತೀರ್ಮಾನ ಏನು ತಗೊಂಡ್ರೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಟ್ಟಿದ್ದೀವಿ? ನಾ ಯತ್ನ ಕೇಳಿ ನಮ್ಗೆ ಇಲ್ಲ, ಯತ್ನ ಹೇಳ್ತಾರೆ. ಅವರ ಬಾಯಿ ಕೇಳಿ ಒಳ್ಳೇದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನಿನ್ನೆ ಭೇಟಿಯಾಗಿದ್ದೆ. ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿದ್ದೇವೆ. ಕೊನೆಯ ತೀರ್ಮಾನ ಏನ್ ತೆಗೆದುಕೊಳ್ತಾರೆ ಹೈಕಮಾಂಡ್ ವರಿಷ್ಠರು ಕಾದ್ ನೋಡ್ತೇವೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆಬಾಗುತ್ತೇವೆ ಅಂತ ಯತ್ನಾಳ್ ಟೀಮ್ನ ಸದಸ್ಯರು ಹೇಳ್ತಾ ಇರುವಂತದ್ದು. ದೆಹಲಿಯಲ್ಲಿ ಈ ಕುರಿತಂತೆ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿದ್ದೇವೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದೇವೆ. ಕೊನೆಯ ತೀರ್ಮಾನ ಏನ್ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಕೂಡ ಆ ಒಂದು ನಿರ್ಧಾರಕ್ಕೆ ತಲೆಬಾಗುವಂತಹ ಒಂದು ಧ್ಯೇಯ ನಮ್ಮಲ್ಲಿದೆ. ನಾವು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿದ್ದೇವೆ ಅಂತ ಈಗಾಗಲೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ರೆಬೆಲ್ಸ್ ಟೀಮ್ ಸದಸ್ಯರು ಏನಿದ್ದಾರೆ, ನಾಯಕರು ಏನಿದ್ದಾರೆ, ಬಡಬಡಿದಾಟದ ರೆಬೆಲ್ಸ್ ಟೀಮ್ ಒಂದು ಕಡೆ, ವಿಜಯೇಂದ್ರ ಟೀಮ್ ಇನ್ನೊಂದು ಕಡೆ. ವಿಜಯೇಂದ್ರ ಟೀಮ್ ವಿರುದ್ಧ ಒಂದು ಸಮರವನ್ನ ಸಾರಿರುವಂತಹ ಯತ್ನಾಳ್ ಟೀಮ್ ಈಗಾಗಲೇ ವರಿಷ್ಠರನ್ನ ಭೇಟಿ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು
ಆರೋಪಗಳ ಸುರಿಮಳೆಯನ್ನ ರೆಡಿ ಮಾಡ್ಕೊಂಡಿದ್ರು. ಎಲ್ಲೆಲ್ಲಿ ಏನೇನು ಲೋಪದೋಷಗಳಾಗಿದೆ, ಎಲ್ಲೆಲ್ಲಿ ಏನೇನಾಗಿದೆ ಇದೆಲ್ಲವೂ ಕೂಡ 1 ವರ್ಷದ ಒಂದು ರಿಪೋರ್ಟ್ ಕಾರ್ಡ್ ತರನೇ ರೆಡಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ವರಿಷ್ಠರ ಮುಂದೆ ಇಟ್ಟಿರುವಂಥದ್ದು. ಆದರೆ ವರಿಷ್ಠರು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿರುವಂಥದ್ದು. ಆದರೆ ವರಿಷ್ಠರು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧ ಅಂತ ಹೇಳುವಂತಹ ಮಾತುಗಳನ್ನ ಇದೀಗ ಹೇಳ್ತಾ ಇರುವಂಥದ್ದು. ಇನ್ನು ಬಿವೈವಿ ವಿರುದ್ಧ ಮಾಡು ಇಲ್ಲವೇ ಮಾಡಿ ಹೋರಾಟವನ್ನ ಆರಂಭ ಮಾಡಿದ್ದಾರೆ ರೆಬೆಲ್ಸ್ ಟೀಮ್ ನಾಯಕರು. ಬಿಜೆಪಿಯ ಅಧ್ಯಕ್ಷ ನಡ್ಡಾ ಭೇಟಿಯಾಗಿರ್ತಕ್ಕಂಥ ರೆಬೆಲ್ಸ್ ಟೀಮ್ ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್ ಸೇರಿದಂತೆ ಹಲವರು ನಡ್ಡಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ಇನ್ನು ವಿಜಯೇಂದ್ರ ವಿರುದ್ಧ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ರೆಬೆಲ್ಸ್ ಟೀಮ್. ಇನ್ನು ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಎನ್ನುವಂತಹ ಹಠವನ್ನ ತೊಟ್ಟಂತೆ ಕಾಣಿಸ್ತಾ ಇದೆ ರೆಬೆಲ್ಸ್ ಟೀಮ್. ಇನ್ನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಿಪಿ ಹರೀಶ್ ಆಗಿರ್ಬೋದು, ಇನ್ನು ಕುಮಾರ್ ಬಂಗಾರಪ್ಪ ಆಗಿರಬಹುದು, ಹಾಗೆ ಮೂಲ ಸೂತ್ರಧಾರಿ ಅಂತಂದ್ರೆ ಯತ್ನಾಳ್ ಅವರು. ಒಟ್ಟಾರೆಯಾಗಿ ಹೈಕಮಾಂಡ್ ತೀರ್ಮಾನ ಏನ್ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಎನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ರೆಬೆಲ್ಸ್ ಟೀಮ್ ನಾಯಕರು.